ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಸಮಿತಿ ಸಭೆ. ಯೋಜನೆಗಳ ಕುರಿತು ದೂರು ಸಲ್ಲಿಸಲು ದೂರು ಕೇಂದ್ರ ಸ್ಥಾಪಿಸಲು ಪವನ್ ಕಿಶೋರ್ ಪಾಟೀಲ್ ಸೂಚನೆ. ಡಿಸೆಂಬರ್ 2ರಂದು ಅರಿಕೇರದಲ್ಲಿ ಶ್ರೀಶೈಲ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ, ನೂತನ ರಥೋತ್ಸವ ಉದ್ಘಾಟನೆ ಚೆನ್ನವೀರಯ್ಯ ಸ್ವಾಮಿ. ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ, ಪೊಲೀಸ್ ಮತ್ತು ಪತ್ರಕರ್ತರ ಸಂಘದ ಮಧ್ಯೆ ಕ್ರಿಕೆಟ್ ಪಂದ್ಯ. DVR ಕ್ಲಬ್ ಸ್ಥಳಾಂತರಕ್ಕೆ ಆಗ್ರಹಿಸಿ ಮನವಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ತಾಳ್ಮೆ ಗುಣ ಬೆಳೆಸಿಕೊಂಡು ದೇಶದ ಉತ್ತಮ ನಾಗರಿಕರಾಗಬೇಕು. ಡಾಕ್ಟರ್ ಶ್ರೀನಿವಾಸ್ ರಾಯಚೂರ್ಕರ್. ಮಕ್ಕಳ ಜಗಳ, ಪೋಷಕರ ಮಧ್ಯೆ ಘರ್ಷಣೆ, ಖಾಸಗಿ ಕಾಲೇಜಿನ ಪ್ರಿನ್ಸಿಪಲ್ಗೆ ಗಂಭೀರ ಗಾಯ. ಈಗ ವಾರ್ತೆಗಳ ವಿವರ. ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಸಮಸ್ಯೆಗಳನ್ನು ನೀಗಿಸಲು ದೂರು ಸ್ವೀಕಾರ ಕೇಂದ್ರ ಸ್ಥಾಪಿಸಿ 5 ಗ್ಯಾರಂಟಿ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬೇಕು ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಸೂಚಿಸಿದರು. ಅವರಿಂದು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆ ಸಮಿತಿ ಸಭೆ ನಡೆಸಿ 5 ಇಲಾಖೆಗಳ ಪ್ರಗತಿಯನ್ನು ಪರಿಶೀಲಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ಗೃಹಲಕ್ಷ್ಮಿ ಯೋಜನೆಯಡಿ 4,46,122 ಜನರನ್ನು ಗುರುತಿಸಲಾಗಿದ್ದು 4,19,186 ಜನರ ಖಾತೆಗೆ ಹಣ ಪಾವತಿಸಲಾಗಿದೆ. ಬೇರೆ ಬೇರೆ ಕಾರಣಗಳಿಂದ 22,969 ಜನರಿಗೆ ಹಣ ಪಾವತಿ ಬಾಕಿ ಇದೆ. ಸೆಪ್ಟೆಂಬರ್ನಿಂದ ಪ್ರಸಕ್ತ ತಿಂಗಳಿನವರೆಗೆ ಸಹಾಯಧನ ಪಾವತಿ ಬಾಕಿ ಇದೆ ಎಂದರು. ಬಾಕಿ ಇರುವ ಫಲಾನುಭವಿಗಳಿಗೆ ಇರುವ ಸಮಸ್ಯೆ ನೀಗಿಸಲು ಕೂಡಲೇ ಇಲಾಖೆ ಅಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿ ತಾಂತ್ರಿಕ ಸಮಸ್ಯೆ ನಿವಾರಿಸಬೇಕೆಂದು ಪವನ್ ಕಿಶೋರ್ ಸೂಚಿಸಿದರು. ಆಹಾರ ಇಲಾಖೆಯಿಂದ ಪಡಿತರ ಧಾನ್ಯದ ಹಣವನ್ನು ನೇರವಾಗಿ ಪಡಿತರದಾರ ಖಾತೆಗೆ ಜಮಾ ಮಾಡಲಾಗುತ್ತಿದೆ. 3,346 ಅರ್ಜಿಗಳಲ್ಲಿ 2,439 ಅರ್ಜಿಗಳನ್ನು ಸ್ವೀಕೃತಗೊಳಿಸಲಾಗಿದ್ದು 997 ಅರ್ಜಿಗಳನ್ನು ತಿರಸ್ಕಾರಗೊಳಿಸಲಾಗಿದೆ. 447 ಅರ್ಜಿಗಳು ಅನುಮೋದನೆಗೆ ಬಾಕಿ ಇವೆ. ಇನ್ನೂ ಕೆಲವರಿಗೆ ಹಣ ಪಾವತಿ ಬಾಕಿ ಇದೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಯುವ ನಿಧಿ ಯೋಜನೆಯಡಿ ರಾಯಚೂರು ತಾಲೂಕಿನಲ್ಲಿ 5,954 ಜನ ಪದವಿ ನಿರುದ್ಯೋಗಿಗಳಿಂದ ಅರ್ಜಿ ಸಲ್ಲಿಕೆಯಾಗಿದ್ದು 54 ಜನ ಡಿಪ್ಲೊಮೊ ಅಭ್ಯರ್ಥಿಗಳು ಸೇರಿ ಯುವ ನಿಧಿಯನ್ನು ಸೆಪ್ಟೆಂಬರ್ವರೆಗೆ ನೀಡಲಾಗಿದೆ ಎಂದು ಮಾಹಿತಿ ನೀಡಲಾಯಿತು. ಗೃಹಜ್ಯೋತಿ ಯೋಜನೆಯಡಿ 1,14,333 ಜನ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು 1,07,250 ಜನರು ಅರ್ಹರಾಗಿದ್ದು 93,653 ಜನರಿಗೆ ವಿದ್ಯುತ್ ರಿಯಾಯಿತಿಯನ್ನು ನೀಡಲಾಗಿದೆ. ಸೆಪ್ಟೆಂಬರ್ವರೆಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ ಎಂದು ಜೆಸ್ಕಾಂ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಶಕ್ತಿ ಯೋಜನೆಯಡಿ ರಾಯಚೂರು ತಾಲೂಕಿನಲ್ಲಿ ನವೆಂಬರ್ 18ರವರೆಗೆ 17.90 ಲಕ್ಷ ಜನ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಸಂಚರಿಸಿದ್ದಾರೆ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಉಚಿತ ಪ್ರಯಾಣಕ್ಕೆ ಸರ್ಕಾರ ಶಕ್ತಿ ಯೋಜನೆಯಡಿ ಅವಕಾಶ ಕಲ್ಪಿಸಿದೆ. ಹೆಚ್ಚುವರಿ ಬಸ್ಸುಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ದೂರು ಸ್ವೀಕಾರ ಕೇಂದ್ರ ಅಂದರೆ 5 ಇಲಾಖೆದು ಒಂದು ಕಡೆ ಬಂದು ದೂರು ಕೊಡ್ಬೋದು. ಏನಾದರೂ ಇದ್ದರೆ ಮನವಿ ಕೊಟ್ಟರೆ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿದರೆ ಸ್ವಲ್ಪ ಇಮಿಡಿಯೇಟ್ ಇದಾಗ್ತದೆ. ಇಲ್ಲದ್ರೆ ಏನಾಗ್ತದೆ, ಜನ ಅಲ್ದಾಡೋದಾಗಿದೆ. CDP ನಿಮ್ಮದು ಅರ್ಬನ್ ಬೇರೆ, ರೂರಲ್ ಬೇರೆ, ನಿಮ್ಮಲ್ಲೂ ಇದೆ, ಇಲ್ಲ ಅಂತಲ್ಲ. ಬಟ್ ಈಗ ಬಸ್ಗಳದ್ದು ಏನಾದರೂ KSRTC ಇಶ್ಯೂಸ್ ಇದ್ರೇನು ಮನವಿ ಕೊಡೋಕೆ ಒಂದು ಜಾಗ ಬೇಕು. ಅಲ್ಲಿ ಮತ್ತೆ ಅಲ್ಲಿ ಡಿಪೋ ಇಶ್ಯೂಸ್ ಆಗ್ತವೆ. ಡಿಪೋ 1, 2, 3 ಅಂತ ಬೇರೆ ಆಗುತ್ತೆ. ಎಲ್ಲೋ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. TCಗೆ ಕೊಟ್ಟರೆ ಇಟ್ ಟೇಕ್ಸ್ ಟೈಮ್. ನಮ್ಮಲ್ಲಿ ಬಂದರೆ ಏನಾಗುತ್ತೆ, ನಾವು ಇಮಿಡಿಯೇಟ್ಲಿ ನಾವು ಆ ರೂಟಿಗೆ ಏನೇನು ಸಂಬಂಧಪಟ್ಟಿದ್ರೆ ನಾವು ಬೆಳೆಸ್ಬಿಡ್ತೀವಿ. ಮತ್ತು ಇನ್ನೊಂದು ಬರ್ತಾ ಇಲ್ಲ ಅಂತ ಹೇಳ್ತದಲ್ಲ, ಬಂದೇ ಇಲ್ಲ ಅಂತೆ. ನಾವು ದಿನ ನಮ್ಗೆ ಒಂದು 10 ಫೋನ್ ಬರ್ತಾವ. ಆಯ್ತು ರೀ, ನಾವು ಆಫೀಸ್ ಮಾಡ್ತೀವಿ ಅಂತ ನೀವು ಅರ್ಜಿ ಕೊಡಂತೀರಿ, ನೀವು ಸ್ವಲ್ಪ ವೇಟ್ ಮಾಡ್ರಿ ಅಂತ ಹೇಳ್ತೀವಿ. ಅಂಥವೆಲ್ಲ ಸಾಲ್ವ್ ಮಾಡಿರಿ. ಮತ್ತು ಅದು ಯಾವ್ಯಾವ ಬಂದಿಲ್ಲ, ಯಾವ್ಯಾವ ಇಲ್ಲ, ಅದು ನೀವು ಪರಿಶೀಲನೆ ಮಾಡ್ತೀರಲ್ಲ,
ಮೇಡಮ್ ಏನಿಲ್ಲ ಅಂಥವು ಫೋನಾಗ ಮಾತಾಡೋದು ಇಮಿಡಿಯೇಟಾಗಿ ಚೆಕ್ ಮಾಡಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಹೇಳ್ತಾ ಇದ್ವಿ. ಆ ರೀತಿಯಾಗಿ ಒಂದು ವೇಳೆ ಮತ್ತೆ ಆಧಾರ್ ಅಪ್ಡೇಷನ್ ಏನಾದರೂ ಪೆಂಡಿಂಗ್ ಇದ್ರೆ ಕೆಲವರು 3 ವರ್ಷಕ್ಕೊಂದ್ಸಲ ಆಧಾರ್ ಅಪ್ಡೇಷನ್ ಮಾಡ್ಬೇಕಂತಿದ್ರು. ಒಂದು ವೇಳೆ ಅವ್ರದ್ದು ಅವಧಿ ಮುಗಿದಿದ್ರೆ ಅಂಥವ್ರದ್ದು ನಾವು ಈ ರೀತಿಯಾಗಿ ಆಗಿದೆ, ನಾವು ನೀವು ಆಧಾರ್ ಅಪ್ಡೇಷನ್ ಮಾಡ್ಕೊಳ್ಳಿ. ಸಭೆಯಲ್ಲಿ ಸಮಿತಿ ಸದಸ್ಯರುಗಳಾದ ಶಶಿಕಲಾ ಭೀಮರಾಯ ಸೇರಿ ಅನೇಕರಿದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ 5 ಯೋಜನೆಗಳ ಅನುಷ್ಠಾನ ಅಧಿಕಾರಿಗಳಿದ್ದರು. ಅರಕೇರ ಪಟ್ಟಣದಲ್ಲಿ ಡಿಸೆಂಬರ್ 4ರಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಶ್ರೀ ಸೂಗೂರೇಶ್ವರ ನೂತನ ರಥೋತ್ಸವ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಉತ್ಸವ ಸಮಿತಿ ಸಂಚಾಲಕ ಚನ್ನವೀರಯ್ಯ ಸ್ವಾಮಿ ಹಿರೇಮಠ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀಶೈಲದ ವೀರಶೈವ ಗುರುಕುಲ ಸಂಸ್ಥಾಪಕರಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿಷ್ಯ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಇವರ ನೇತೃತ್ವದಲ್ಲಿ ಡಿಸೆಂಬರ್ 2ರಿಂದ 4ರವರೆಗೆ ಪ್ರತಿನಿತ್ಯ ಬೆಳಗ್ಗೆ ಹೋಮ ಹವನ, ಸಂಜೆ ಪೂಜಾ ಕೈಕರ್ಯಗಳು ನಡೆಯಲಿವೆ. ಡಿಸೆಂಬರ್ 4ರಂದು ಬೆಳಗ್ಗೆ 9 ಗಂಟೆಗೆ ಧರ್ಮಸಭೆ ನಡೆಯಲಿದ್ದು ಶ್ರೀಶೈಲ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಅಧ್ಯಕ್ಷತೆಯನ್ನು ನಿಲೋಗಲ್ ಡಾಕ್ಟರ್ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಧರ್ಮ ಸಂದೇಶವನ್ನು ಮಠಮಾರಿಯ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ನೀಡಲಿದ್ದಾರೆ. ಜಾಲಹಳ್ಳಿಯ ಶ್ರೀ ವಿದ್ಯಮಾನ್ಯ ಶಿವಾಭಿನವ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ನಿಲೋಗಲ್ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಸಭೆಯಲ್ಲಿ ಗೆಜ್ಜೆಬಾವಿಯ ಶ್ರೀ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಬ್ಬೂರು ಬೂದಿಬಸವೇಶ್ವರ ಮಠದ ಶ್ರೀ ಬೂದಿಬಸವ ಶಿವಾಚಾರ್ಯರು, ದೇವದುರ್ಗದ ಶಿಖರಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು, ರಾಯಚೂರಿನ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯರು, ನವಲ್ಕಲ್ ಬೃಹನ್ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಕರೇಗುಡ್ಡದ ಶ್ರೀ ಮಹಾಂತೇಶ್ವರ ಮಠದ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಸುಲ್ತಾನಪುರದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರಸಂಗಮೇಶ್ವರ ಶಿವಾಚಾರ್ಯರು, ಕನ್ಯಾಕೋಳೂರಿನ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯರು, ಕವಿತಾಳ ಕಲ್ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು, ದೋರನಹಳ್ಳಿ ಶ್ರೀ ಮಹಂತ ದೇವರು ಆಗಮಿಸಲಿದ್ದಾರೆ. ಅಲ್ಲದೆ ಚಂದ್ರಶೇಖರಯ್ಯ ಸ್ವಾಮಿ ಹಿರೇಮಠ, ರಾಚಯ್ಯ ಸ್ವಾಮಿ ಮಠಪತಿ ಅರಕೇರ, ವೀರಗೋಟ್ ಶ್ರೀ ಅಡವಿಲಿಂಗ ಮಹಾರಾಜರು, ಜಾಗಟಗಲ್ನ ಬೆಟ್ಟದಯ್ಯಪ್ಪ ತಾತ, ಸಾಂಬಯ್ಯಪ್ಪ ತಾತ, ವಿರೂಪಾಕ್ಷಪ್ಪ ತಾತ, ಎರ್ಮರ್ಸ್ನ ಚರಬಸವ ತಾತ, ಜೇವರ್ಗಿ ಪ್ರಭು ಬಸಯ್ಯ ತಾತನವರ ಮಠದ ಬಸಯ್ಯ ಸ್ವಾಮಿ, ಮುಂಡರಗಿಯ ಪಟ್ಟದೇವರು ಶಿವಣ್ಣ ತಾತ, ರಮೇಶ್ ಗುರುವಿನ ಅರಿಕೇರ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸತ್ಯನಾರಾಯಣ್ ನಾಯಕ್, ಮಾಜಿ ಸಂಸದ BV ನಾಯಕ್, ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್, ಕೆ ಅನಂತರಾಜ್ ನಾಯಕ್, ಎ ರಾಜಶೇಖರ್ ನಾಯಕ್, ತಿಮ್ಮಪ್ಪ ನಾಯಕ್ ಸೇರಿದಂತೆ ಗ್ರಾಮದ ಅನೇಕ ಗಣ್ಯರು ಹಾಗೂ ವಿವಿಧ ಗ್ರಾಮಗಳ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಎಂದರು. ಧರ್ಮಸಭೆ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶಿವಾಚಾರ್ಯ ರತ್ನ ಶಿವಭೂಷಣ ಶಟಸ್ಥಳ ಬ್ರಹ್ಮೆ ವಿದ್ಯಾಮಾನ್ಯ ಶಿವಾನುಭವ ಜಯಶಾಂತ ಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾಸಂಸ್ಥಾನ ಬೃಹನ್ಮಠ ಜಾಲಹಳ್ಳಿ ಜೊತೆಗೆ ಈ ಒಂದು ಮಾರ್ಗದರ್ಶಕರಾಗಿ ಶಟಸ್ಥಳ ಬ್ರಹ್ಮೆ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಬೃಹನ್ಮಠ ನಿಲಗಲ್ ಮತ್ತು ಎನ್ಗಣಕರು ಇವರು ವಹಿಸ್ತಾರೆ. ಇದರ ಜೊತೆಗೇನೆ ಆ ಒಂದು ಧರ್ಮಸಭೆ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರುಗಳು ಪೂಜ್ಯರುಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಪರಮ ಪೂಜ್ಯರ ಉಪಸ್ಥಿತಿ ಬಗ್ಗೆ ಹೇಳಬೇಕಂದ್ರೆ ಶಟಸ್ಥಳ ಬ್ರಹ್ಮೆ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಿಜ್ಜಬಾಯಿ ಬೂದಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಬೂದಿಬಸವೇಶ್ವರ ಮಠ ಗಬ್ಬೂರು ಹಾಗೂ ಅಭಿನವ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಖರಮಠ ದೇವದುರ್ಗ, ಶಟಸ್ಥಳ ಬ್ರಹ್ಮೆ ಶಾಂತಮಲ್ಲ ಶಿವಾಚಾರ್ಯ. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಶೆಟ್ಟಿ, ಶಂಕರಪ್ಪ ಸಾಹುಕಾರ, ಚನ್ನಬಸವ, ಗುರುಸ್ವಾಮಿ ಉಪಸ್ಥಿತರಿದ್ದರು. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂಗವಾಗಿ ಪೊಲೀಸ್ ಅಧಿಕಾರಿಗಳ ತಂಡ ಮತ್ತು ಪತ್ರಕರ್ತರ ತಂಡಗಳ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿ
ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಇಂದು ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರು ಬ್ಯಾಟ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು ಮತ್ತು ಪತ್ರಕರ್ತರ ತಂಡಗಳು ಅತ್ಯುತ್ತಮ ಪ್ರದರ್ಶನ ಮಾಡುವುದರ ಮೂಲಕ ಗೆಲುವು ಸಾಧಿಸಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಹರೀಶ್ ಕುಮಾರ್, ಲಿಂಗಸ್ಕೂರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್, ಯರಿಗೆರ ಸಿಪಿಐ ಲಿಂಗಪ್ಪ ಘೋಡ್ಕೆ, ಸದರ್ ಬಜಾರ್ ಸಿಪಿಐ ಉಮೇಶ್ ಕಾಂಬ್ಳೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ, ಜಿಲ್ಲಾ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್ ಸೇರಿದಂತೆ ಪತ್ರಕರ್ತರು ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. Toss won by media team. Selected. Elected fielding. Thank you very much. Thank you. Side please. Kino. Malab. Side. Camera side. Malab sab side na. Second team ಈಗ ವಿಶ್ ಮಾಡಕತ್ತಾರ. ಇವತ್ತು ಬಂದೋಬಸ್ತ್ ಇತ್ತು. ಸರ್ So 1 second, sir. Okay. ಮಾನ್ಯ SP ಸಾಹೇಬ್ ಅವರು ಎಲ್ಲ ಈಗ ಒಂದು ಆಟ ಹೇಳ್ತಿದ್ದೇವೆ. ಈಗ ಮೀಡಿಯಾ ಟೀಮ್ ಇರ್ಬೋದು, ಪೊಲೀಸ್ ಟೀಮ್ ಇರ್ಬೋದು, ನೀವು ಎರಡೂ ಒಂದು ಆಡಿಟರ್ ಮ್ಯಾಚ್ ವಿನ್ನರ್ ಈ ಗ್ರೌಂಡ್ ಅಲ್ಲಿ ಅವ್ರದ್ದು 90 ಇಲ್ಲಿವರೆಗೆ 800 ಮೊದಲು ನೇರವಾಗಿ ಕಟ್ ಮಾಡಿದರೆ 1 ರನ್ ಪಡೆಯಲು ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಅವರಿಬ್ಬರು ಜೋಡಿ ಇದೆಯಲ್ಲ, ಸಚಿನ್ ತೆಂಡೂಲ್ಕರ್ ಮತ್ತು ಸೆಹ್ವಾಗ್ ಅಂತಾರ ನಮಗೆ ಕಂಡು ಬರುತ್ತೆ ನೋಡಿ. ಅವ್ರು ಓಡ್ತಕ್ಕಂಥ ರನ್ನಿಂಗ್ ಸ್ಟೈಲ್ ಇರ್ಬೋದು. ಭೀಮೇಶ್ ತೀರ್ಣಿನವರಿಂದ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ಬೌಂಡ್ರಿ ತಾಲೂಕಿನ ಯರ್ಮರ್ಸ್ ಬಳಿ ಇರುವ ಡಿವಿಆರ್ ಕ್ಲಬ್ ಪರವಾನಗಿ ರದ್ದುಗೊಳಿಸಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಕನ್ನಡಿಗರ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ನಗರಸಭೆ ವ್ಯಾಪ್ತಿಯಲ್ಲಿರುವ ಯರ್ಮಸ್ ಬಳಿ ಇರುವ ಡಿವಿಆರ್ ಕ್ಲಬ್ಗೆ ಆಂಧ್ರ, ತೆಲಂಗಾಣ ಸೇರಿದಂತೆ ಅನೇಕ ಕಡೆಗಳಿಂದ ಜೂಜಾಡಲು ಬರುತ್ತಿದ್ದಾರೆ. ಕ್ಲಬ್ ಬಳಿಯೇ ಆದರ್ಶ ವಿದ್ಯಾಲಯ ಸೇರಿದಂತೆ ಇತರೆ ಶಾಲಾ ಕಾಲೇಜುಗಳಿವೆ. ಕ್ಲಬ್ ಚಟುವಟಿಕೆಗಳಿಂದ ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಜಿಲ್ಲೆಘಟ್ಟ ರಾಯಚೂರು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುವುದೇನೆಂದರೆ, ರಾಯಚೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಯರ್ಮರ್ಸ್ನಲ್ಲಿ ಹೈದರಾಬಾದ್ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಸುತ್ತಮುತ್ತಲಿನ ನೂರಾರು ಜನರು ಹಾಗೂ ಆಂಧ್ರ ಮತ್ತು ತೆಲಂಗಾಣದಿಂದ ಕರ್ನಾಟಕ ನಾನಾ ಜಿಲ್ಲೆಗಳಿಂದ ಬಂದು ನಾನಾ ಚಟುವಟಿಕೆಗಳನ್ನು ನಡೆಯುತ್ತದೆ. ಹಾಗೂ ಇಲ್ಲಿಗೆ ಬರುವ ಜನರು ಮದ್ಯಪಾನ ಮಾಡುತ್ತಾ ಈ ಕ್ಲಬ್ನ ಸಮಿತಿಯಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಶಾಲೆ ಶಿಕ್ಷಣ ಮತ್ತು ಸುರಕ್ಷಿತ ಇಲಾಖೆ ಇರೋದರಿಂದ ಇಲ್ಲಿನ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತದೆ. ಹಾಗೂ ಸದರಿ ಕ್ಲಬ್ನ ಸಮಿತಿಯಲ್ಲಿ ಅನೇಕ ಕುಟುಂಬಗಳ ವಾಸ ಮಾಡುತ್ತಿದ್ದಾರೆ. ಅದಕ್ಕೆ ಕಾರಣ ತಯಾರಿಗಳಾದ ತಾವುಗಳು ಸದರಿ ಕ್ಲಬ್ ಅನ್ನು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಈರೇಶ್, ಮುಖೇಶ್, ವೆಂಕಟೇಶ್ ಇದ್ದರು. ಈಗ ಜಾಹೀರಾತುಗಳು.
ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184, RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 8718923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರು ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಮಕ್ಕಳ ನಡುವೆ ಜಗಳದಿಂದ ಪೋಷಕರು ಕಟ್ಟಿಗೆ ಮತ್ತು ಕಬ್ಬಿಣದ ರಾಡುಗಳಿಂದ ಹೊಡೆದುಕೊಂಡ ಘಟನೆ ನಗರದ ಆಶಾಪುರ ರಸ್ತೆಯ ರಾಜಮಾತಾ ದೇವಸ್ಥಾನದ ಬಳಿ ಶುಕ್ರವಾರ ಸಂಜೆ ಜರುಗಿದೆ. ಡಾಕ್ಟರ್ ನರಸಿಂಹಲು ನಂದಿನಿ ಸ್ಮಾರಕ ಶಿಕ್ಷಣ ಸಂಸ್ಥೆಯಿಂದ ಸಂಚಾಲಿತ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು ವತಿಯಿಂದ 2023-24ನೇ ಶೈಕ್ಷಣಿಕ ಸಾಲಿನ 4ನೇ ಸೆಮಿಸ್ಟರ್ನ ಪೌರತ್ವ ತರಬೇತಿ ಶಿಬಿರದ 3ನೇ ದಿನದ ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪ ಸಮಾರಂಭದ ಭಾಷಣಕಾರರಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ NSS ಅಧಿಕಾರಿಗಳು ಹಾಗೂ SSM ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಶ್ರೀನಿವಾಸ್ ರಾಯಚೂರ್ಕರ್ ಅವರು ಮಾತನಾಡುತ್ತಾ, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ತಾಳ್ಮೆ ಗುಣ ಬೆಳೆಸಿಕೊಳ್ಳಬೇಕು. ದೇಶದ ಉತ್ತಮ ನಾಗರಿಕರನ್ನಾಗಿಸಲು ಇಂತಹ ಶಿಬಿರಗಳು ಪ್ರಯೋಜನವಾಗುತ್ತವೆ. ದೇಶ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕಾಗಿ ಯಾವ ಕೊಡುಗೆಗಳನ್ನು ಕೊಟ್ಟಿದ್ದೇವೆ ಎನ್ನುವುದು ಮುಖ್ಯ. ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು. ಸಂವಿಧಾನದ ತತ್ವದ ಅಡಿಯಲ್ಲಿ ಇರುವಂತಹ ಹಕ್ಕುಗಳು, ಕರ್ತವ್ಯಗಳು ಅರಿವು ಮೂಡಿಸುವಂತಹ ಕೆಲಸ ಆಗಬೇಕು. ನಾವೆಲ್ಲರೂ ಪ್ರಜ್ಞಾವಂತ ಪ್ರಜೆಗಳಾಗಿರಬೇಕು. ಸಾಮಾಜಿಕ ಮೌಲ್ಯಗಳು ಪರಸ್ಪರ ಪ್ರೀತಿ, ಸ್ನೇಹ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರೀತಿ, ಪ್ರೇಮ, ಬಂಧುತ್ವದಿಂದ ಬದುಕಬೇಕು. ನಾವೆಲ್ಲರೂ ಭಾರತೀಯ ತಾಯಿಯ ಮಕ್ಕಳು. ಸಂಸ್ಕೃತಿ, ಸಂಸ್ಕಾರ ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ. ದೇಶ ಇದ್ದರೆ ನಾವು, ಇಲ್ಲವೆಂದರೆ ನಮಗೆ ಅಸ್ತಿತ್ವವಿಲ್ಲ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಆಲಿಸ್ ಜೋಸೆಫ್ ಅವರು ವಹಿಸಿ ಮಾತನಾಡುತ್ತಾ, ಶಿಬಿರಾರ್ಥಿಗಳು ಜೀವನದಲ್ಲಿ ನಾಗರಿಕ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಕರೆ ನೀಡಿದರು. ವೇದಿಕೆಯ ಮೇಲೆ ಶಿಬಿರದ ನಿರ್ದೇಶಕರಾದ ಡಾಕ್ಟರ್ B. ವಿಜಯರಾಜೇಂದ್ರ, ಸಹಾಯಕ ಪ್ರಾಧ್ಯಾಪಕರಾದ ನರಸಿಂಹ ಹೊಸೂರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳಾದ ಶ್ರೀಮತಿ ಪರಿಮಳ, ಈರಪ್ಪ ಉಪ್ಪಲದಿನ್ನಿ, ಅಮರಾನಂದ್ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ತಾಳ್ಮೆ ಗುಣ ಬೆಳೆಸಿಕೊಂಡು ದೇಶದ ಉತ್ತಮ ನಾಗರಿಕರಾಗಬೇಕು. ಡಾಕ್ಟರ್ ಶ್ರೀನಿವಾಸ್ ರಾಯಚೂರ್ಕರ್. ಖಾಸಗಿ ಕಾಲೇಜಿನ ಪ್ರಿನ್ಸಿಪಲ್ ಮೆಹಬೂಬ್ ಅಲಿ ಮತ್ತು DR ಪೇದೆ ವಾಸು ಕುಟುಂಬದ ಮಧ್ಯೆ ನಡೆದ ಘರ್ಷಣೆಯಲ್ಲಿ ಮೆಹಬೂಬ್ ಅಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಕ್ಕಳ ಜಗಳ ವಿಕೋಪಕ್ಕೆ ಹೋಗಿ ಎರಡೂ ಕುಟುಂಬಗಳ ಮಧ್ಯೆ ಜಗಳವಾಗಿದೆ. DR ಪೇದೆ ವಾಸು ಅತ್ತಿಗೆ, ತಾಯಿ ಮತ್ತು ತಂಗಿಯ ವಿರುದ್ಧ ಪಶ್ಚಿಮ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗಾಯಗೊಂಡಿರುವ ಮೆಹಬೂಬ್ ಅಲಿ ಪತ್ನಿ ಜರೀನಾ ನೀಡಿರುವ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ
ಪಶ್ಚಿಮ ಠಾಣೆಯ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅಕ್ಕಪಕ್ಕದ ಮನೆಯವರಾದ 2 ಕುಟುಂಬಗಳು ಮಕ್ಕಳ ಜಗಳದಲ್ಲಿ ಬಡಿದಾಡಿಕೊಂಡಿದ್ದಾರೆ. अबे कैसा सोसाइटी दे दे घर में झाड़ू ले गो आई अंदर मारने बच्चे लड़े पड़ते थे झाड़ू ला दे बच्चे खेल. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.